ನೋಡಿ ಎಲ್ಲ ಸಾಫ್ಟ್ ಟಚ್ ಇದೆ, ಇದೆಲ್ಲ ಹೈಡ್ರಾಲಿಕ್ ಬರುತ್ತೆ. 3 ಅಡಿ ಕಂಪ್ಲೀಟ್ ಆಗಿ ಸಿಗುವಂತ ಮೆಟಲ್ ಕೊಟ್ಟಿದೀವಿ. ಒಂದು 6ಕ್ಕೆ 8 ಬಾಲ್ಕನಿ ಬರುತ್ತೆ. ಶುಗರ್ ಕೋಟೆಡ್ ಫಿನಿಶ್ ಟೈಲ್ಸ್ ಇದೆ, ಯಾವುದು ನೀರ್ ನಿಲ್ಲಲ್ಲ ಇದ್ರ ಮೇಲೆ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ಪ್ರಾಪರ್ಟಿ ಬಗ್ಗೆ ನಾರ್ತ್ ಈಸ್ಟ್ ಡೌನ್ ಅಲ್ಲಿ ಇದೆ, ಬಹಳ ವಿಶೇಷ. ಈ ಮನೆ ತಗೊಳ್ಳೋರಿಗೆ ಒಂದು ಟ್ಯಾಡೆಡ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಒಂದು ಅರ್ಧ ಟೆರೆಸ್ ಆ ಸೈಡ್ ಅಥವಾ ಈ ಸೈಡ್ ಯಾವ್ದಾದ್ರು ಬೇಕಂದ್ರೆ ಫ್ರೀ ಆಗಿ ನಾವು ಎಂಚ್ ಹಾಕಿ ಕವರ್ ಮಾಡ್ಕೊಡ್ತೀವಿ ವಿತ್ ಮ್ಯಾಂಗ್ಳೂರ್ ಟೈಲ್ಸ್. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ ಹೇಳಿ. ಇದು ಒಂದು 20/30 ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಅಂಜನಾಪುರ 10th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. 30 ಅಡಿ ರೋಡ್ ಇದೆ ಇದಕ್ಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು RHK ಬರುತ್ತೆ. ಆಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಕಂಪ್ಲೀಟ್ ಸಿಂಗಲ್ ಬೆಡ್ರೂಮ್ ಸ್ಪೇಷಿಯಸ್ ಮನೆ ಇದೆ. ಅದ್ರ ಮೇಲ್ಗಡೆ ಡೂಪ್ಲೆಕ್ಸ್ ಮನೆ ಬರುತ್ತೆ. ಸೊ ನೀವು ನೋಡಬಹುದು ಎಲಿವೇಶನ್ ಅಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ಸ್ಟೋನ್ ಆರ್ಟ್ ಕ್ಲಾಡಿಂಗ್ ಯೂಸ್ ಮಾಡಿಬಿಟ್ಟು ಇಷ್ಟು ಸ್ಟೋನ್ ಆರ್ಟ್ ಕ್ಲಾಡಿಂಗ್ ಯೂಸ್ ಮಾಡಿದೀವಿ. ಆಮೇಲೆ ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಟೈಲ್ಸ್, ವುಡನ್ ಟೈಲ್ಸ್ ಫಿನಿಶ್ ಯೂಸ್ ಮಾಡಿಬಿಟ್ಟು ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಎಲ್ಲ ಯೂಸ್ ಮಾಡಿ MS ಗ್ರಿಲ್ ಹಾಕ್ಬಿಟ್ಟು SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ಇಚ್ಚಿಂಗ್ ಆಗಿದೆ. ಆಮೇಲೆ ಇದು ಬಂದ್ಬಿಟ್ಟು MS ಗೇಟ್ ವಿತ್ ಯೂಸ್ ಮಾಡಿದೀವಿ HPL ಕ್ಲಾಡಿಂಗ್ ಅಂತ ಹೇಳಿ. ಇವಾಗ ನಾವು ಪಾರ್ಕಿಂಗ್ ಏರಿಯಾಗೆ ಎಂಟ್ರಿ ಮಾಡ್ತೀವಿ. ಪಾರ್ಕಿಂಗ್ ಏರಿಯಾಗೆ ಎಂಟ್ರಿ ಆದ ಕೂಡಲೇ ನಾವು ಲೆಫ್ಟ್ ಸೈಡ್ ಅಲ್ಲಿ ನಮ್ದು ಮೀಟರ್ ಇದೆ. ಮೀಟರ್ ಬಿಟ್ರೆ ಇದು ಫಸ್ಟ್ ಫ್ಲೋರ್ಗೆ ಮತ್ತೆ ಡೂಪ್ಲೆಕ್ಸ್ ಮನೆಗೆ ಆಮೇಲೆ ಇದಕ್ಕೆ ಸಿಲಿಂಡರ್ಗೆ ಅಂತ ಪ್ರಾವಿಷನ್ ಮಾಡಿ ಕೊಟ್ಟಿದೀವಿ. ಅಂಡರ್ ಗ್ರೌಂಡ್ ಸಂಪ್ ಬಂದ್ಬಿಟ್ಟು 9,000 ಲೀಟರ್ ಬರುತ್ತೆ ನಮಗೆ. ಆಮೇಲೆ ಬೋರ್ವೆಲ್ ಇದೆ ಬಟ್ ಬೋರ್ವೆಲ್ ಇದಿಲ್ಲ, ಏನಪ್ಪಾ ಇದು ಮೋಟರ್ ಇಲ್ಲ ಅಷ್ಟೇನೆ. ಬೋರ್ವೆಲ್ ಇದೆ, 1.25 ಇಂಚ್ ನೀರಿದೆ. ಕಾವೇರಿ ವಾಟರ್ ಕನೆಕ್ಷನ್ ಆಲ್ರೆಡಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಕಾವೇರಿ ವಾಟರ್ ಬರ್ದೇ ಇರೋದ್ರಿಂದ ಕಾರಣ ಇವಾಗ BDA ಅವರು ತಿಂಗಳಿಗೆ 10 ಲೋಡ್ ಫ್ರೀ ಆಗಿ ಆಗ್ತಾ ಇದ್ದಾರೆ. ಬೋರ್ವೆಲ್ ಇರೋದ್ರಿಂದ ನಿಮ್ಗೇನು ತೊಂದರೆ ಆಗಲ್ಲ. ಪಾರ್ಕಿಂಗ್ ನಾವು ನೋಡಿದ್ರೆ ವಿಶಾಲವಾದ ದೊಡ್ಡ ಪಾರ್ಕಿಂಗ್ ಬರುತ್ತೆ. ಒಂದು ಇನೋವಾ ಆಮೇಲೆ ಒಂದು ಸಣ್ಣ ಸೈಜ್ ಸ್ವಿಫ್ಟ್ ಕಾರ್ ಅಂತ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ. ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ ನಿಲ್ಲಿಸ್ಕೊಂಡು ಎಷ್ಟು ಬೇಕಂದ್ರೆ 2 ವೀಲರ್ ನಿಲ್ಲಿಸ್ಕೋಬಹುದು. ಅದು ನಿಮ್ಗೆ ಇಷ್ಟಪಟ್ಟಿದ್ದು. ಈ ಪಾರ್ಕಿಂಗ್ ಕ್ಲೀನಿಂಗ್ಗೆ ಅದಕ್ಕೆ ಇದಕ್ಕೆ ಅಂತೇಳಿ 1-2 ನಲ್ಲಿ ಕೊಟ್ಟಿದೀವಿ ಇಲ್ಲಿ. ಆಮೇಲೆ ಕಂಪ್ಲೀಟ್ ವಾಸ್ತು ನಾರ್ತ್ ಈಸ್ಟ್ ಅಲ್ಲೇ ಎಂಟ್ರಿ ಕೊಟ್ಟಿದೀವಿ. ನಾರ್ತ್ ಈಸ್ಟ್ ಇಂದ ನಮ್ಗೆ ಕಂಪ್ಲೀಟ್ ನಾರ್ತ್ ವೆಸ್ಟ್ ತನಕ ವಾಯುಮೂಲೆ ತನಕ ಕಾಳಿ ಬಿಟ್ಬಿಟ್ಟು ಸೌತ್ ವೆಸ್ಟ್ ಇಂದ ನಮ್ಗೆ ಅಗ್ನಿಮೂಲೆ ತನಕ ಮನೆ ಹೇಳ್ಕೊಂಡಿದೀವಿ ಕಂಪ್ಲೀಟ್ ಆಗಿ ವಾಸ್ತು. ಹಿಂದೆಗಡೆ ನೀವು ನೋಡ್ಬೋದು ಇಲ್ಲೂ ಕಾಳಿ ಬಿಟ್ಟಿದೀವಿ. ಇದು ನಾರ್ತ್ ವೆಸ್ಟ್ ಬರುತ್ತೆ. ಇಲ್ಲೂ ಒಂದ್ ಸ್ವಲ್ಪ ಅವ್ರಿಗೂ ಒಂದ್ ಸ್ವಲ್ಪ ಗಾಳಿ ಓಡಾಡ್ಲಿ, ಇಲ್ಲಿ ಅಕಸ್ಮಾತ್ ಅಟ್ಯಾಚ್ ಮಾಡಿ ಕಟ್ಟಿದ್ರೆ ನಾಳೆ ದಿನ ಇದು 20-30 ಇರೋದ್ರಿಂದ ಅವ್ರಿಗೂ ಗಾಳಿ ಓಡಾಡ್ಲಿ ಅಂತ 1 RHK ಮನೆಯವ್ರಿಗೆ ಅವ್ರಿಗೂ ಜಾಗ ಬಿಟ್ಟಿದ್ದೀವಿ. ಆಮೇಲೆ ನೀವು ಒಳಗಡೆ ಬರ್ಬೋದು. ಒಳಗಡೆ ಬಂದ್ರೆ ಇದು 1 RHK ಅಂತ ಹೇಳಿದೆ ನಾನು. ಇದು ಹಾಲ್ ಪ್ಲಸ್ ಕಿಚನ್ ಬರುತ್ತೆ. ಕಂಪ್ಲೀಟ್ಲಿ ಎಲ್ಲ ಇಂಟೀರಿಯರ್ ರೆಡಿ ಇದೆ. ಇವಾಗ ರೆಂಟಲ್ ಯೂನಿಟ್ಗೆ ವಾಟರ್ ಪ್ರೂಫಿಂಗು ಏನೇನು ಬೇಕೋ, ವಾಟರ್ ಪ್ರೂಫಿಂಗ್ ಪ್ಲೈವುಡ್ ಇಂದ ಹಿಡಿದು ಇದು ನಾರ್ಮಲ್ ಪ್ಲೈವುಡ್ ಇಂದ ಹಿಡಿದು ರೆಂಟಲ್ ಯೂನಿಟ್ಗೆ ಏನೇನು ಬೇಕೋ ಎಲ್ಲ ಬರುತ್ತೆ. ಇದು ಕಾರ್ನರ್ ಫ್ರೆಂಚ್ ವಿಂಡೋ ಬರುತ್ತೆ. ಇದಕ್ಕೊಂದು ಕಾರ್ನರ್ ಫ್ರೆಂಚ್ ವಿಂಡೋ ಬರುತ್ತೆ. ಇದು ನಮ್ದೇ ಕಸ್ಟಮ್ ಮೇಡ್ ಡೋರು. ಆಮೇಲೆ ಬಂದ್ರೆ ನಮಗೆ ರೆಂಟಲ್ ಯೂನಿಟ್ಗೆ ಟಾಯ್ಲೆಟ್ ಯಾವ ತರ ಬೇಕೋ ಆ ತರ ಮಾಡಿದೀವಿ ವೀಕ್ಷಕರೇ. ನೀವು ನೋಡ್ಬೋದು ನಮ್ದು ಟೈಲ್ಸ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಹೈ ಕ್ವಾಲಿಟಿ ಟೈಲ್ಸ್ ಬಂತು. ಆಮೇಲೆ ಇವಾಗ ಇದು ಬಂದ್ಬಿಟ್ಟು ಒಂದು ರೂಮ್ ಬರುತ್ತೆ. ಒಂದು ರೂಮ್ ಸೈಜ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು 8ಕ್ಕೆ 10 ಇದೆ ಅಂತಂದ್ರೆ ನೀವು ಒಂದು ಆರಾಮಾಗಿ ಒಂದು 6 ಅಡಿ ಬೆಡ್, ವಿಶಾಲವಾಗಿ ಇಷ್ಟು ದೊಡ್ಡ ಬೆಡ್ ಇಲ್ಲಿ ಹಾಕೊಂಡ್ರೂ ಸಹ ನಿಮಗೆ ಇದು ಕಬೋರ್ಡ್ ಒಂದು ಇಬ್ಬರಿಗೆ ಆರಾಮಾಗಿ ಗಂಡ ಹೆಂಡತಿಗೆ ಸಾಕಾಗುವಷ್ಟು ಕಬೋರ್ಡ್ ಇದೆ. ಮೇಲ್ಗಡೆನೂ ಇದೆ, ಅಲ್ಲೂ ಸಾಕಾದಷ್ಟು ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇದು ಈ ರೆಂಟಲ್ ಯೂನಿಟ್ ಬಗ್ಗೆ ಇಷ್ಟು ಹೇಳಕ್ ಇಷ್ಟ ಬೀಳ್ತೀನಿ. ಎಲ್ಲ ಸ್ವಿಚಸ್ ಎಲ್ಲ ಕಂಪ್ಲೀಟ್ಲಿ ಯೂಸ್ ಮಾಡಿರೋದು ನಾವು GMA. ಯಾವುದು ಲೋ ಕ್ವಾಲಿಟಿ ಯಾವುದು ಇಲ್ಲ. ಕಂಪ್ಲೀಟ್ ಇಡೀ ಬಿಲ್ಡಿಂಗ್ ಫುಲ್ ISI ಬ್ರ್ಯಾಂಡ್, ISI ವಿತ್ ವಾರಂಟಿ ಇರೋದು ಯೂಸ್ ಮಾಡಿರೋದು. ಹಿಂಡ್ವೇರ್ SS ಎಲ್ಲ ಆ ಥರದ್ದೇ. ಬನ್ನಿ ವೀಕ್ಷಕರೇ, ನಾವು ಫಸ್ಟ್ ಫ್ಲೋರ್ ನೋಡೋಣ. ಇವಾಗ ಫಸ್ಟ್ ಫ್ಲೋರ್ ನೋಡೋಣ. 3 ಅಡಿ ಕಂಪ್ಲೀಟ್ ಆಗಿ ಸಿಗುವಂತ ಮೆಟಲ್ ಕೊಟ್ಟಿದ್ದೀವಿ. 3 ಅಡಿ ಕಂಪ್ಲೀಟ್ ಆಗಿ ಸಿಗುವಂತ ಮೆಟಲ್ ಕೊಟ್ಟಿದ್ದೀವಿ. ಆಮೇಲೆ ಬ್ಲೂ ಪರ್ಲ್ ಗ್ರಾನೈಟ್ ಅಂತೇಳಿ, ಡಾರ್ಕ್ ಕಲರ್ ಬ್ಲೂ ಪರ್ಲ್ ಗ್ರಾನೈಟ್ ಅಂತೇಳಿ ಯೂಸ್ ಮಾಡಿದ್ದೀವಿ. ನೋಡ್ಬೋದು ದೊಡ್ಡ ಬಾಲ್ಕನಿ, ಒಂದು 6ಕ್ಕೆ 8 ಬಾಲ್ಕನಿ ಬರುತ್ತೆ. ಈ ಸಿಂಗಲ್ ಬೆಡ್ರೂಮ್ ಮನೆಗೆ ಕ್ಲಾಡಿಂಗ್ ಬರುತ್ತೆ. ಬ್ರಿಕ್ ಟೈಲ್ಸ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ಟೀಕ್ ವುಡ್ ಫ್ರೇಮ್ ವಿತ್ ಗ್ಲಾಸ್, ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ನೋಡಿ ಸೌಂಡು ಇದೂ ಅಷ್ಟೇ. ನೋಡಿ
ಯಾವುದೇ ಕಾರಣಕ್ಕೂ ಟಟ್ಟಲ್ ಅಂತ ಸೌಂಡ್ ಬರ್ತಿಲ್ಲ. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದೀವಿ. SS ರೈಲಿಂಗ್ಸು. ಬನ್ನಿ ವೀಕ್ಷಕರೇ ನೋಡೋಣ ಸಿಂಗಲ್ ಬೆಡ್ರೂಮ್ ಮನೆನ. ಸಿಂಗಲ್ ಬೆಡ್ರೂಮ್ ಅಂತ ಹೇಳಿದ್ರೆ ಇವಾಗ ಯೂಶಲಿ ಏನಾಗುತ್ತೆ, ಒಂದು ಗಂಡ ಹೆಂಡತಿ ಅಥವಾ ಒಂದು ಅಥವಾ ಎರಡು ಮಕ್ಕಳಿರುವಂಥವ್ರಿಗೆ ಸಿಂಗಲ್ ಬೆಡ್ರೂಮ್ ಮನೆ ಯೂಶಲಿ ರೆಂಟ್ ಔಟ್ ಮಾಡ್ತಾರೆ. ಸೊ ನಾವು ನೋಡ್ಬೋದು ವಿಶಾಲವಾಗಿ ಆರಾಮಾಗಿ ಒಂದು 6ಕ್ಕೆ ಒಂದು 4 ಜನ ಕೂತ್ಕೊಳ್ಳೋಂಥದ್ದು ಆರಾಮಾಗಿ ಜಾಗ ಇರುವಂಥದ್ದು. ಫುಲ್ಲು ನಾವು ಇಲ್ಲಿ ಸೋಫಾ ಹಾಕ್ಕೋಬೋದು, ಕಾರ್ನರ್ TV ಯೂನಿಟ್ ಇಟ್ಕೋಬೋದು, ಅದ್ರ ಪಕ್ಕ ಫ್ರಿಡ್ಜ್ ಇಟ್ಕೋಬೋದು. TV ಯೂನಿಟ್ ಫ್ರಿಡ್ಜ್ ಇಟ್ಕೋಬೋದು, ಅಷ್ಟು ಖಾಲಿ ಜಾಗ ಇದೆ. ನೆಕ್ಸ್ಟ್ ನಾವು ಇವಾಗ ಇಲ್ಲಿ ಬಂದರೆ ದೇವ್ರ ಮನೆ ಕೊಟ್ಟಿದ್ದೀವಿ. ದೇವ್ರ ಮನೆ ಇದೆ. ದೇವ್ರ ಮನೆ ಆದಮೇಲೆ ದೊಡ್ಡ ಕಿಚನ್ ಇದೆ ನೋಡಿ. ನೀವು ಆರಾಮಾಗಿ ಇವಾಗ ಪಾಪ ಲೇಡೀಸ್ಗೆ ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಕಿಚನ್ ಚೆನ್ನಾಗಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ದೊಡ್ಡ ಕಿಚನ್ ಕೊಟ್ಟಿದ್ದೀವಿ. ರೆಂಟಲ್ ಯೂನಿಟ್ಗೆ ಏನು ಬೇಕೋ ಅದರ ಪ್ರಕಾರ ಪ್ರತಿಯೊಂದು ಇದು ಮಾಡಿಬಿಟ್ಟು ಇಂಟೀರಿಯರ್ ಮಾಡಿಬಿಟ್ಟು ಇಲ್ಲೊಂದು ಫ್ರಿಡ್ಜ್ಗೆ ಅಂತಲೂ ಜಾಗ ಬಿಟ್ಟಿದ್ದೀವಿ ಪ್ರಾವಿಷನ್ನು. ಸೊ ಈ ಮನೆಗೆ ನಾವು ಇಲ್ಲಿ ಎಂಟ್ರಿ ಕೊಟ್ಟರೆ ಇದೊಂದು ಟಾಯ್ಲೆಟ್ ಬರುತ್ತೆ. ಕಾಮನ್ ಟಾಯ್ಲೆಟ್, ಅಟ್ಯಾಚ್ ಇಲ್ಲ ಇದರಲ್ಲಿ, ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟಲ್ಲಿ ಎಲ್ಲ ISI ಬ್ರ್ಯಾಂಡ್, ಎಲ್ಲ ISI ಫಿಟ್ಟಿಂಗ್ಸ್ ಮಾಡಿದ್ದೀವಿ. ವಿತ್ ಗೀಸರ್ ಸಮೇತ ಫಿಟ್ ಆಗಿದೆ. ಆಮೇಲೆ ಇಲ್ಲಿ ಒಂದು ನೀವು ನೋಡ್ಬೋದು ವೀಕ್ಷಕರೇ, ರೆಂಟಲ್ ಯೂನಿಟ್ಗೂ ಒಳ್ಳೊಳ್ಳೆ ಬಾಗಿಲುಗಳೆಲ್ಲ ಹಾಕಿದೀವಿ ನಾವು, ಯಾವುದು ಲೋಕಲ್ ಮಾಡಿಲ್ಲ. ಆಮೇಲೆ ನೀವು ಒಳಗಡೆ ಬಂದರೆ ನೀವು ನೋಡ್ಬೋದು ಆರಾಮಾಗಿ 4 ಜನಕ್ಕೆ ಆಗುವಷ್ಟು ಕಂಪ್ಲೀಟಾಗಿ ಒಂದು ದೊಡ್ಡ ವಾರ್ಡ್ರೋಬ್ ಇದೆ. ಒಂದು ದೊಡ್ಡ ವಾರ್ಡ್ರೋಬ್ ಇದೆ. ಆಮೇಲೆ ಇದ್ರಲ್ಲಿ ಸ್ಪೆಷಾಲಿಟಿ ಪಾರ್ಟ್ ಏನಂತಂದ್ರೆ ಮಕ್ಕಳಿಗೆ ಇಕ್ಕಳಿದ್ರೆ ಅವ್ರಿಗೆ ಸ್ಟಡಿ ಅಂತ ಒಂದು ಸ್ಟಡಿ ಟೇಬಲ್ ತರ ಮಾಡಿಕೊಂಡು, ಅಥವಾ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ವರ್ಕ್ ಫ್ರಮ್ ಹೋಮ್ ಟೇಬಲ್ ಮಾಡಿಕೊಂಡು ಇಲ್ಲಿ ಯೂಸ್ ಮಾಡಿಕೊಂಡು ಆರಾಮಾಗಿ ಇದನ್ನು ತೆಕ್ಕೊಂಡ್ರೆ ಸಾಯಂಕಾಲದ ಹೊತ್ತು ಫುಲ್ ಸನ್ಲೈಟ್ ಬರುತ್ತೆ. ಇವಾಗ ಒಂದು 4:15 ಆಗ್ತಾ ಇದೆ ಅನ್ಕೊಂತೀನಿ ನೋಡಿ. ಖುಷಿಯಾಗಿ ಎಲ್ಲ ಕಡೆ ಸನ್ಲೈಟ್ ಬರುತ್ತೆ. ಆಮೇಲೆ ಬಟ್ಟೆ ಒಣಗಾಕೊಳ್ಳೋಕೆ ಅಂತ ಜಾಗ ಮಾಡಿದ್ದೀವಿ, ಆರಾಮಾಗಿ ನೋಡ್ಬೋದು. ಬಟ್ಟೆ ಒಣಗಾಕೊಳ್ಳೋಕೆ ಅಂತ ಜಾಗ ಮಾಡಿದ್ದೀವಿ. ಸೊ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. 1 BHK ಕಂಪ್ಲೀಟ್ BHK ಹೋಮ್ ಟೂರ್ ಆಯ್ತು. ನೆಕ್ಸ್ಟ್ ನಾವು ಡೂಪ್ಲೆಕ್ಸ್ ಮನೆಗೆ ಹೋಗೋಣ ಬನ್ನಿ ವೀಕ್ಷಕರೇ. ಇದು ಬಂದ್ಬಿಟ್ಟು ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟಿಂಗ್ ಬರ್ತಾ ಇದೆ. ಇದಕ್ಕೂ ಅಷ್ಟೇ ನೀವು ನೋಡ್ಬೋದು ಆರಾಮಾಗಿ 6x8 ಫೀಟ್ 6x8 6x9 ಫೀಟ್ ನಿಮಗೆ ದೊಡ್ಡ ಬಾಲ್ಕನಿ ಇದೆ. ಚಪ್ಪಲಿ ಸ್ಟ್ಯಾಂಡ್ ಹಿಡಿದು ಪ್ರತಿಯೊಂದು ಇಟ್ಕೋಬಹುದು. ನಿಮಗೆ ಖುಷಿಯಾಗಿ ದೊಡ್ಡದಿದೆ. ಆಮೇಲೆ ಇದಕ್ಕೇನು ಅಂತಂದ್ರೆ ಕಾರ್ವಿಂಗ್ ಗ್ಲಾಸ್ ಹಾಕಿದೀವಿ. ಕಾರ್ವಿಂಗ್ ಗ್ಲಾಸ್ ವಿತ್ ಎಲ್ಲ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಗ್ಲಾಸ್ ಫಿನಿಶಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ. ಇಲ್ಲೂ POP ಮಾಡಿದೆ. ಇಲ್ಲೂ POP ಮಾಡಿದೆ. ಎಂಟ್ರೆನ್ಸ್ ಅಲ್ಲಿ ಟೀಕ್ ಫ್ರೇಮ್, ಬರ್ಮಾ ಟೀಕ್ ಫ್ರೇಮ್ ಬರುತ್ತೆ. ರೆಡಿಮೇಡ್ ಆಫ್ರಿಕನ್ ಟೀಕ್ ಡೋರ್ ಇದೆ. ಬನ್ನಿ ವೀಕ್ಷಕರೇ ಎಂಟ್ರಿ ಆಗೋಣ. ಎಂಟ್ರಿ ಆಗಿದ ಕೂಡಲೇ ನಮಗೆ ಇಲ್ಲೊಂದು L ಶೇಪ್ ಒಂದು 5-6 ಜನ ಕುತ್ಕೊಳ್ಳೋವಂಥದ್ದು ಆರಾಮಾಗಿ ಒಂದು ಸೋಫಾ ಇಲ್ಲಿ ಹಾಕ್ಕೋಬೋದು. ಇಲ್ಲಿ ಹಾಕ್ಕೊಂಡು ಒಳಗಡೆ ಬಂದೇಟ್ಗೆನೆ ನಮ್ಗೆ ಎದುರುಗಡೆ ಕಾಣಿಸೋದು ಬಂದ್ಬಿಟ್ಟು TV ಯೂನಿಟ್. ಈ TV ಯೂನಿಟ್ಗೆ ನಾವಿನ್ನ ಗ್ಲಾಸ್ಗಳು ಫಿಟ್ ಮಾಡಿಲ್ಲ, ಯಾವುದು ಮೇಲ್ಗಡೆ ಇದು ಫಿಟ್ ಮಾಡಿಲ್ಲ. ನಮ್ಮ ವೀಕ್ಷಕರಿಗೆ ಯಾವ ಥರ ಇಷ್ಟ ಆದರೆ ಆ ಥರ ಮಾಡ್ಕೊಡೋಣ ಅಂತೇಳಿ ಮೇಲ್ಗಡೆ ಪಾರ್ಟ್ ಖಾಲಿ ಬಿಟ್ಟಿದ್ದೀವಿ. ಕೆಳಗಡೆ ಎಲ್ಲ ಕಂಪ್ಲೀಟಾಗಿ ರೆಡಿ ಇದೆ. ಎಕ್ಸಾಕ್ಟಾಗಿ ನಾರ್ತ್ ಈಸ್ಟಲ್ಲಿ ನಿಮಗೆ ಇದು ಡೋರ್ ಎಂಟ್ರಿ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಪ್ರಾಪರ್ಟಿ ಬಗ್ಗೆ, ನಾರ್ತ್ ಈಸ್ಟ್ ಡೌನಲ್ಲಿದೆ. ಭಾಳ ವಿಶೇಷ. ವಾಸ್ತುಗೆ ನಾರ್ತ್ ಈಸ್ಟ್ ರೋಡ್ ಡೌನ್ಗೆ ಹೋಗ್ತಾ ಇದ್ರೆ, ನೀರು ಹರಿತಾ ಇದ್ರೆ ಆ ಪ್ರಾಪರ್ಟಿಗೆ ಬಹಳ ವಿಶೇಷ ಬರುತ್ತೆ. ಆಮೇಲೆ ಇದು ಒಂದು ಸಣ್ಣದಾಗಿ ಅಂತಂದ್ರೆ ಒಬ್ರು ಕುತ್ಕೊಂಡು ಇದು ಮಾಡುವಂಥದ್ದು ಒಂದು ಪೂಜಾ ರೂಮ್ ಇದೆ. ಆಮೇಲೆ ಇಲ್ಲಿ ನಾವು ಒಂದು ಫ್ರಿಡ್ಜ್ಗೆ ಅಂತ ಜಾಗ ಬಿಟ್ಕೊಂಡಿದ್ದೀವಿ. ಫ್ರಿಡ್ಜ್ಗೆ ಅಂತ ಈ ಕಟ್ಔಟ್ ಮಾಡಿ ಜಾಗ ಬಿಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಇದು ನೋಡೋಣ, ಕಿಚನ್ ನೋಡೋಣ. ಸೊ ಸ್ವಂತ ಮನೆ ಇರಲಿಕ್ಕೆ ಅಥವಾ ಬಾಡಿಗೆ ಮನೆ ಇರಲಿಕ್ಕೆ ಯಾವುದಾದ್ರೂ ಇರಲಿ, ನಾವು ಸ್ವಂತ ಮನೆ ಥರ ಪರ್ಪಸ್ ಮಾಡಿರೋದ್ರಿಂದ ಇದು ಎಲ್ಲ ಸಾಫ್ಟ್ ಟಚ್ ಇದೆ. ಕಂಪ್ಲೀಟ್ಲಿ ಸಾಫ್ಟ್ ಟಚ್ ಇದೆ. ನೋಡ್ಬೋದು ಕಾರ್ನರು ಯೂಸ್ ಮಾಡ್ಕೋಬೋದು ಜಾಗನ. ಆಮೇಲೆ ಎಲ್ಲ ನೋಡಿ ನೀವು ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಟಚ್ ಇದೆ ನೋಡಿ, ಎಲ್ಲ ಸಾಫ್ಟ್ ಟಚ್ ಇದೆ. ಇದೆಲ್ಲ ಹೈಡ್ರಾಲಿಕ್ ಬರುತ್ತೆ. ಆಮೇಲೆ ಹೈಡ್ರಾಲಿಕ್ ಬರುತ್ತೆ. ಎಲ್ಲ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಮಾಮೂಲಿ ಕಬೋರ್ಡ್ ಸ್ಪೇಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಇದು ನಿಮಗೆ ವಾಷಿಂಗ್ ಇದು ಮಿಕ್ಸಿ ಏನು ಬೇಕೋ ಇಲ್ಲಿ ಹಾಕೋಬೋದು. ಇಲ್ಲಿ UPS ಪಾಯಿಂಟ್ ಅಂತ ಒಂದು ಕೊಟ್ಟಿದ್ದೀವಿ. ಈ ಜಾಗನ ನಾವು ವೇಸ್ಟ್ ಮಾಡಿಲ್ಲ. ಈ ಜಾಗದೊಳಗಡೆ ನೀವು UPS ಏನು ಬೇಕಂದ್ರೆ ಸ್ಟೋರೇಜ್ ಏನು ಬೇಕೋ ಇಟ್ಕೋಬೋದು. ಇಲ್ಲೂ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ ಹೆಂಗೆ ಬೇಕೋ ನೀವು ಹಂಗೆ ಸ್ಟೋರೇಜ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ನಮಗೆ ಬರುತ್ತೆ. ಬನ್ನಿ ವೀಕ್ಷಕರೇ ನೋಡೋಣ. ಈ ಬೆಡ್ರೂಮಲ್ಲಿ ಒಂದು ಕಬೋರ್ಡ್ ಇದೆ. ಮೇಲ್ಗಡೆ ಮಾಮೂಲಿ ಸ್ಟೋರೇಜ್ ಯೂನಿಟ್ ಇದೆ. ಆಮೇಲೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಕಾಮನ್ ಟಾಯ್ಲೆಟ್ ನೋಡ್ಬೋದು.
ಕಾಮನ್ ಟಾಯ್ಲೆಟ್ ನೋಡ್ಬೋದು. ಎಲ್ಲ ಕಜಾರಿಯಾ ಟೈಲ್ಸೇನೆ, ಯಾವುದು ಲೋಕಲ್ ಯೂಸ್ ಮಾಡಿಲ್ಲ. ಎಸ್ ಫಿಟ್ಟಿಂಗ್ಸು ನೋಡಿ ಎಷ್ಟು ಹೆವಿ ಹಾಕಿದೀವಿ ನಾವು, ಎಷ್ಟು ಹೆವಿ ಫಿಟ್ಟಿಂಗ್ ಹಾಕಿದೀವಿ ನೋಡಿ. ಎಸ್ದು ಕಂಪ್ಲೀಟ್ಲಿ ಹೆವಿ ಫಿಟ್ಟಿಂಗ್, ಎಲ್ಲ ISI, ಯಾವುದು ಲೋಕಲ್ ಇಲ್ಲ. ಇಲ್ಲಿ ನಿಮಗೆ ಬಟ್ಟೆ ಒಣಗಾಕೊಳ್ಳೋಕೆ ಅಥವಾ ಮಾಮೂಲಿ ಕ್ಲೀನಿಂಗ್ ಸ್ಟಫ್ ಇಟ್ಕೊಳ್ಳೋಕೆ ಅಂತ ಒಂದು ಜಾಗ ಮಾಡಿದೀವಿ ಸಣ್ಣದಾಗಿ, ಡೂಪ್ಲೆಕ್ಸ್ ಮನೆಯವ್ರಿಗೆ. ಸೊ ಗಾಳಿನೂ ಬರಬೇಕು, ಇದು ಓಡಾಡಬೇಕು ಅಂತ ಜಾಗ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಡೂಪ್ಲೆಕ್ಸ್ ಮನೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಅಂದ್ರೆ ಲಾಸ್ಟ್ ಫ್ಲೋರ್, ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ. ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ ವೀಕ್ಷಕರೇ. ಥರ್ಡ್ ಫ್ಲೋರ್ ಅಲ್ಲಿ ಬಂದ ಕೂಡಲೇ ಇದು ಕಾಮನ್ ಏರಿಯಾಲಿ ಒಂದು POP ಮಾಡಿದೀವಿ. ಇಲ್ಲಿ ನೀವು ಸ್ಟಡಿ ಟೇಬಲ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಇಟ್ಕೊಂಡು ಏನ್ ಬೇಕೋ ಯೂಸ್ ಮಾಡ್ಕೋಬಹುದು ಈ ಜಾಗನ. ಅದಕ್ಕೋಸ್ಕರ ಅಂತ ಬಿಟ್ಟಿದೀವಿ ಕಾರ್ನರ್ ಸ್ಪೇಸ್. ಈ ಕಾರ್ನರ್ ಸ್ಪೇಸ್ ಹಿಂಗ್ ಯುಟಿಲೈಸ್ ಮಾಡಿದ್ರೆ ಅಲ್ಲಿ ಒಂದು ಎಂಟ್ರಿ ಆಗುತ್ತೆ, ಇಲ್ಲೊಂದು ಎಂಟ್ರಿ ಆಗುತ್ತೆ. ಈ ಎಂಟ್ರಿ ಆಗ್ಬೇಕಾದಾಗ ಎಲ್ಲ ರೂಮ್ ಡೋರ್ ನೋಡಿ ವೀಕ್ಷಕ, ಎಲ್ಲ ಪ್ರತಿಯೊಂದು ಹೈ ಕ್ವಾಲಿಟಿ ರೂಮ್ ಡೋರ್ ಯೂಸ್ ಮಾಡಿದೀವಿ. ನೀವು ಕೇಳಿರ್ಬೋದು ರಾಜ್ ಪ್ಲೈ ಅಂತೇಳಿ, ರಾಜ್ ಪ್ಲೈ ಕಂಪನಿಯವರು ಈ ಡೋರ್ ರೆಡಿ ಮಾಡಿಕೊಟ್ಟಿರೋದು. ನಾವು ಯಾವುದು ಲೋಕಲ್ ಡೋರ್ ಈ ಲೋಕಲ್ ಅಂಗಡಿಗಳಲ್ಲಿ ತೆಗೆದಾಕಿಲ್ಲ. ಕಂಪ್ಲೀಟ್ಲಿ ಪೈನ್ವುಡ್, ಇಂಪೋರ್ಟೆಡ್ ಪೈನ್ವುಡ್, ಫ್ಯಾಕ್ಟ್ರಿ ಫಿನಿಶ್ ಆಗಿದೆ. ನಾವು ಯಾವುದು ರೆಡಿ ಮಾಡಿಲ್ಲ. ಕಂಪ್ಲೀಟ್ಲಿ ಒಳಗಡೆನೂ ಅಷ್ಟೇ ಎಲ್ಲ ಟೀಕ್ ಹಾಕಿದೀವಿ ನಾವು, ಫ್ರೇಮ್ಗಳೆಲ್ಲ ಟೀಕ್ ಹಾಕಿದೀವಿ. ಬೇರೆಯವ್ರ ಥರ ಸಾಲ್ವುಡ್ ಗೀಲ್ವುಡ್ ಎಲ್ಲ ಹಾಕಿಲ್ಲ, ಎಲ್ಲ ಟೀಕ್ ಹಾಕಿ ರೆಡಿ ಮಾಡಿದೀವಿ. ಸೊ ಆಮೇಲೆ ಈ ರೂಮ್ ವಿಶೇಷತೆ ಏನಂತಂದ್ರೆ ಡ್ರೆಸ್ಸಿಂಗ್ ರೂಮ್ ಬರುತ್ತೆ ಈ ರೂಮಲ್ಲಿ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಆಮೇಲೆ ಇದೊಂದು ವಾರ್ಡ್ರೋಬ್ ಬರುತ್ತೆ, ಇದೊಂದು ವಾರ್ಡ್ರೋಬ್ ಬಂದಿದೆ. ಆಮೇಲೆ ಡ್ರೆಸ್ಸಿಂಗ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಒಂದು ಬರುತ್ತೆ ನೋಡಿ. ಇದೊಂದು 8ಕ್ಕೆ 8 ಬಾತ್ರೂಮ್ ಇದೆ ಚೆನ್ನಾಗಿ, ಫುಲ್ಲು ಸೀಲಿಂಗ್ ಟಾಪ್ ತನಕ ನಾವು ಎಲ್ಲ ಕಡೆನೂ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಯಾವುದು ಅರ್ಧ ಬಿಟ್ಟಿರೋದು ಹಂಗೆಲ್ಲ ಮಾಡಕ್ ಹೋಗಿಲ್ಲ. ಇದಕ್ಕೆ ಒಂದು ಬಾಲ್ಕನಿ ಬರುತ್ತೆ, ರೋಡ್ ಫೇಸಿಂಗ್ ಬಾಲ್ಕನಿ ನೋಡ್ಬೋದು. ಭಾಳ ಆರಾಮಾಗಿ ಕುತ್ಕೊಂಡು, ಏನು ಇಕ್ಕಟ್ಟಿಲ್ಲ ಏನಿಲ್ಲ, ಸ್ಪೇಷಿಯಸ್ ಆಗಿದೆ. ಬನ್ನಿ ವೀಕ್ಷಕರೇ ಹಂಗೆ ನೋಡೋಣ. ಇದು ಐ ಕನ್ಸಿಡರ್ ದಿಸ್ ಆಸ್ ದ ಮಾಸ್ಟರ್ ಬೆಡ್ರೂಮ್. ಯಾಕೆ ಅಂತಂದ್ರೆ ವಿ ಪುಟ್ ಇನ್ ಆಲ್ಮೋಸ್ಟ್ ಆಲ್ ಅವರ್ ಎಫರ್ಟ್ಸ್ ಲೈಕ್ ಟು ಹೈಲೈಟ್ ದಿಸ್ ಹೌಸ್ ಇನ್ ದಿಸ್ ಬೆಡ್ರೂಮ್. ನೀವು ನೋಡ್ಬೋದು ಇದೆಲ್ಲ ಬಂದ್ಬಿಟ್ಟು ರಾಯಲ್ ಪ್ಲೇ ಪೇಂಟ್ ಇಂದ ಹಿಡಿದು ಪ್ರತಿಯೊಂದು ವಾರ್ಡ್ರೋಬ್ ಎಲ್ಲ ಹೈ ಕ್ವಾಲಿಟಿ ಫಿನಿಶ್ ಮಾಡಿದ್ದೀವಿ. ಹೈ ಕ್ವಾಲಿಟಿ ಫಿನಿಶ್ ವಾರ್ಡ್ರೋಬ್ ಮಾಡಿದ್ದೀವಿ. ಇಲ್ಲಿ ಮಾಮೂಲಿ ಡ್ರೆಸ್ಸಿಂಗ್ಗೆ ಅಂತ ಗ್ಲಾಸ್ ಬಿಟ್ಟಿದ್ದೀವಿ. POP ಫಿನಿಶ್ ನೋಡ್ಬೋದು ನೀವು. ಒಂದು ಮಾಸ್ಟರ್ ಬೆಡ್ರೂಮ್ ಲೆವೆಲ್ಗೆನೆ ಎಷ್ಟು ಅಂತಂದ್ರೆ ಒಂದು 9ಕ್ಕೆ ಇದು 12.5 ಬರುತ್ತೆ ವೀಕ್ಷಕರೇ. ಇದು 9ಕ್ಕೆ 12.5 2030 ಬರುತ್ತೆ. ಇದಕ್ಕೆ ತಕ್ಕನಂಗೆ ಒಂದು ಅಟ್ಯಾಚ್ ಟಾಯ್ಲೆಟ್, ಶುಗರ್ ಕೋಟೆಡ್ ಫಿನಿಶ್ ಟೈಲ್ಸ್ ಇದೆ ವೀಕ್ಷಕರೇ. ಶುಗರ್ ಕೋಟೆಡ್ ಫಿನಿಶ್ ಟೈಲ್ಸ್ ಇದೆ, ಇದು ನೋಡ್ಬೋದು. ಇದೆಲ್ಲ ಶುಗರ್ ಕೋಟೆಡ್ ಫಿನಿಶ್ ಟೈಲ್ಸು, ಎಲ್ಲ ಕಜರಾಯ್ ಕಂಪನಿದು. ಯಾವುದು ನೀರು ನಿಲ್ಲಲ್ಲ ಇದ್ರ ಮೇಲೆ, ಅದ್ರ ಪಾಡ್ಗೆ ಅದು ಜಾರ್ಕೊಂಡ್ಬಿಡುತ್ತೆ. ಎಲ್ಲ ಫುಲ್ ಹೈ ಕ್ವಾಲಿಟಿ, ಎಲ್ಲ ISI ಮೆಟೀರಿಯಲ್. SS ಅವಾಗಿಂದ ಇದನ್ನ ಎಷ್ಟೋ ಸತಿ ಹೇಳಕ್ಕಾಗಲ್ಲ, ಬಟ್ ಕ್ವಾಲಿಟಿ ಯೂಸ್ ಮಾಡಿದ್ವಿ. SS ರೈಲಿಂಗ್ಸ್ ಇದೆ, ನಾರ್ಮಲ್ SS ರೈಲಿಂಗ್ಸು. ಬನ್ನಿ ವೀಕ್ಷಕರೇ ನಾವು ಟೆರೆಸ್ ಅಲ್ಲಿ ನೋಡೋಣ. ಟೆರೆಸ್ ಎಷ್ಟು ಜಾಗ ಸ್ಪೇಸ್ ಬರುತ್ತೆ ಅಂತೇಳಿ. ಬನ್ನಿ ವೀಕ್ಷಕರೇ ಟೆರೆಸ್ಗೆ ಬಂದಿದ್ದೀವಿ. ಟೆರೆಸ್ಗೆ ಬಂದೆಡ್ಗೆ ಮಿಡ್ಲ್ ಅಲ್ಲಿ ಎಂಟ್ರಿ ಆಗ್ತೀರಾ. ಈ ಸೈಡ್ಗೂ ಜಾಗ ಇದೆ, ಈ ಸೈಡ್ಗೂ ಜಾಗ ಇದೆ. ನೀವು ನೋಡ್ಬೋದು ಪ್ರತಿಯೊಂದು ಬಿಲ್ಡ್ರು ಯಾರೇ ಆದರೂ ಸಹ ಇನ್ಕ್ಲೂಡಿಂಗ್ ರೈಲಿಂಗ್ಸ್ ಅಲ್ಲೂ ಹೈಟ್ ಕಡಿಮೆ ಮಾಡಿರ್ತಾರೆ. ನಾನು 6 ಅಡಿ ಇದ್ದೀನಿ ವೀಕ್ಷಕರೇ, ನಾನು 6 ಅಡಿ ಇದ್ದೀನಿ. 5 ಅಡಿ ಇದೆ. ಎಲ್ಲರೂ 4 ಅಡಿ ಹೈಟ್ ಕೊಡ್ತಾರೆ, ಮಕ್ಕಳಿಗೂ ಸೇಫ್ಟಿ ಇರಲಿ ಅಂತೇಳಿ ಹೈಟ್ ಫುಲ್ ಆಲ್ರೌಂಡ್ ಕವರ್ ಮಾಡಿದ್ದೀವಿ. ಬರೀ ಮುಂದೆ ಎಲಿವೇಶನ್ಗೋಸ್ಕರ ಮಾಡಿಲ್ಲ, ಆಲ್ರೌಂಡ್ ಕವರ್ ಮಾಡಿದ್ದೀವಿ. ಓವರ್ ಟ್ಯಾಂಕ್ ಇದೆ, 1,500 ಅಡಿ. ವಾಟರ್ ಪ್ರೂಫಿಂಗ್ ಫಿನಿಶಿಂಗ್ ಇದೆ, ಏನು ತೊಂದರೆ ಇಲ್ಲ. ಫುಲ್ ವಾಟರ್ ಪ್ರೂಫ್ ಫಿನಿಶ್ ಮಾಡಿಬಿಟ್ಟು ಎಲ್ಲ ಲೆವೆಲಿಂಗ್ ಮಾಡಿದ್ದೀವಿ. ಕೇಳಿದವ್ರಿಗೆ ಬಂಡೆ ಹಾಕ್ಕೊಡೋದು. ನಮ್ಮ ವಾಷಿಂಗ್ಗೆ ಬಂಡೆ ಒಬ್ರು ಕೇಳ್ತಾರೆ, ಒಬ್ರು ಚೆನ್ನಾಗಿಲ್ಲ ಸರ್ ಇದೆಲ್ಲ ಹಳೆ ಸ್ಟೈಲು ಅಂತ ಹೇಳ್ತಾರೆ, ಹಂಗಾಗಿ ಹಾಕ್ಕೊಟ್ಟಿಲ್ಲ. ಈ ಪ್ರಾಪರ್ಟಿ ಬಗ್ಗೆ ಲೊಕೇಶನ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಿಮಗೆ ಭಾಳ ಅನುಕೂಲವಾಗಿರೋ ಲೊಕೇಶನ್ನು. ಇಲ್ಲಿಂದ ಹಿಡಿದು ಕರೆಕ್ಟಾಗಿ ಒಂದು 50 ಮೀಟರ್ಗೆ ಒಂದು ರಿಕೂಪ್ ಹಾಸ್ಪಿಟ್ಲ್ ಅಂತೇಳಿ ಹಾಸ್ಪಿಟ್ಲ್ ಇದೆ. ಇಲ್ಲಿಂದ ಪಕ್ಕದ ರೋಡಲ್ಲಿ ದಯಾನಂದ್ ಸಾಗರ್ ಅವ್ರದ್ದು CBSEದು ಇದು ಒಳ್ಳೆ ಒಂದು ಹೈ ಕ್ವಾಲಿಟಿ ಸ್ಕೂಲ್ ಓಪನ್ ಮಾಡಿದ್ದಾರೆ. ಭಾಳ ಸ್ಕೂಲ್ಗಳ ಹತ್ರ ಬನ್ನೇರ್ಘಟ್ಟ ರೋಡು ನೆಕ್ಸ್ಟ್ ಬರ್ತಾರೋ ಮೆಟ್ರೋ ಸ್ಟೇಷನ್
ಲೊಕೇಶನ್ ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಹಿಂಗಿಂದ ನಮಗೆ ಕನಕಪುರ ರೋಡ್ಗೂ ಹತ್ರನೇ. ಇಲ್ಲಿಂದ ನಮಗೆ ಎಕ್ಸಾಕ್ಟ್ಲಿ ನಾವು JP ನಗರ್ 8th ಫೇಸ್ ರಾಯಲ್ ಕೌಂಟಿ ಸರ್ಕಲ್ ಅಂತ ಕರೀತಾರೆ. JP ನಗರ್ 8th ಫೇಸ್ ಜಂಬೂಸವಾರ ದಿನ್ನೆ ಸರ್ಕಲ್ ಅಂತ ಕರೀತಾರೆ. ಜಂಬೂಸವಾರ ದಿನ್ನೆ ರಾಯಲ್ ಕೌಂಟಿ ಸರ್ಕಲ್ ಎಲ್ಲ ಇಲ್ಲಿಂದ 1 ಕಿಲೋಮೀಟರ್. ಆಮೇಲೆ ಮೈನ್ ಇದ್ರದ್ದು ಪ್ರಾಪರ್ಟಿದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮಗೆ 80 ಅಡಿ ರೋಡ್ಗೆ ಕರೆಕ್ಟಾಗಿ ಇಲ್ಲಿಂದ ಒಂದು 50 ಅಡಿ 100 ಅಡಿ ಇದೆ ಸರ್. ನಡ್ಕೊಂಡು ಓಡಾಡ್ಬೋದು ಬರ್ಬೋದು, ಏನು ಟೆನ್ಷನ್ ಇಲ್ಲ. ಆಮೇಲೆ ಹಿಂಗ್ ಹೋದ್ರೆ ನಿಮಗೆ ಕನಕಪುರ ರೋಡ್ಗೆ ಗುಬ್ಳಾಳಗೆಲ್ಲ ಅಟ್ಯಾಚ್ ಆಗುತ್ತೆ, ಹಿಂಗೆ ಬನಘಟ್ಟ ರೋಡ್ಗೆ ಅಟ್ಯಾಚ್ ಆಗುತ್ತೆ. ನೈಸ್ ರೋಡ್ಗೆ ಇಲ್ಲಿಂದ ಕರೆಕ್ಟಾಗಿ ಒಂದು 2.5 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಹೇಳ್ಬೇಕಂದ್ರೆ JP ನಗರಕ್ಕೆ ಬಹಳ ಹತ್ರ, ಬೆಂಗಳೂರು ಸೌತ್ ಅಂತಾನೆ ಕರ್ಕೋಬಹುದು. ಇದು ಏನಾದ್ರೂ ಒಂದು 200 ಮೀಟರ್ ಮುಂದೆ ಇದ್ರೆ JP ನಗರದಲ್ಲಿ ಇರ್ತಾ ಇತ್ತು. 200 ಮೀಟರ್ ಈ ಸೈಡ್ ಇರೋದಕ್ಕೆ ಇದು ಅಂಜನಾಪುರ ಬಡಾವಣೆ, BDA ಬಡಾವಣೆ. ಯಾವುದೇ ತರ ತಂಟೆ ತಗರಾಲು ಇಲ್ಲ. ಲೊಕೇಶನ್ ಏನು ಅಂತಂದ್ರೆ 30 ಅಡಿ ರೋಡ್ ಬರುತ್ತೆ. ಒಂದು ಸ್ಪೆಷಾಲಿಟಿ ಅಂತ ಏನಂತಂದ್ರೆ ಅಂಜನಾಪುರ 10th ಬ್ಲಾಕ್ ಅಲ್ಲಿ 30-40 ಸೈಟ್ ಎದುರುಗಡೆ ಇರೋ 20-30 ಸೈಟ್ದು ರೋಡ್ ಇದು ಒಂದೇನೆ, 30 ಫೀಟ್ ರೋಡ್ ಇದು ಒಂದೇನೆ ಬರೋದು. ಇದ್ರ ಹಿಂದೆ ಅಕ್ಕಪಕ್ಕ ನೀವೆಲ್ಲ ಲೊಕೇಶನ್ ಬಂದು ನೋಡ್ಕೋಬಹುದು. ಎಲ್ಲ 20-30 ಸೈಟ್ಗೂ 20 ಅಡಿ ರೋಡೇ ಇರೋದು. ನಮ್ಮದು 30 ಅಡಿ ರೋಡ್ ಇರೋದ್ರಿಂದ ಇಲ್ಲಿ ಸೈಟ್ ವ್ಯಾಲ್ಯೂನು ಬೇರೆ ಇದೆ. ಈಸ್ಟ್ ಫೇಸಿಂಗು, ನಾರ್ತ್ ಈಸ್ಟಲ್ಲಿ ಡೌನ್ ಹೋಗ್ತಾ ಇದೆ ರೋಡು. ಕಂಪ್ಲೀಟ್ ಆಗಿ ವಾಸ್ತು ಓರಿಯೆಂಟೆಡ್ ಸೈಟು. ಆಮೇಲೆ ಎಲ್ಲ ಅಕ್ಕಪಕ್ಕ ಎಲ್ಲ ಫುಲ್ ಡೆವಲಪ್ ಆಗಿದೆ ಲೊಕ್ಯಾಲಿಟಿ. ಒಂದು 10 ಸೈಟಲ್ಲಿ ಒಂದು ಕಡಿಮೆ ಅಂದರೆ ಒಂದು 5 ಸೈಟ್ ಆದರೂ ಇಲ್ಲಿ ಮನೆ ಕಟ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಬಸ್ ಸ್ಟಾಪ್ ಇಲ್ಲೇ, ಇಲ್ಲಿಂದ ಒಂದು 25 ಮೀಟರ್ ನಡ್ಕೊಂಡ್ರೆ ಬಸ್ ಸ್ಟಾಪ್ ಇದೆ. ನಿಮ್ಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಇದೆ. ಇಲ್ಲಿಂದ ಸೂಪರ್ ಮಾರ್ಕೆಟ್ ಬೇಕಂತಂದ್ರೆ ನಿಮಗೆ ಹತ್ರನೇ, ಇಲ್ಲಿಂದ ಒಂದು 200-250 ಮೀಟರ್ ಹೋದ್ರೆ ದೊಡ್ಡ ಸೂಪರ್ ಮಾರ್ಕೆಟ್ ಇದೆ ಆದೀಶ್ವರ್ ಅವ್ರದ್ದು. ಸೊ ಎಲ್ಲ ಪ್ರತಿಯೊಂದು ಇದೆ, ಏನು ಇಲ್ಲ ಇಂಥದ್ದಿಲ್ಲ ಅಂತಿಲ್ಲ. ವೀಕ್ಷಕರೇ, ಇನ್ನೊಂದು ಈ ಮನೆ ತಗೊಳ್ಳೋರಿಗೆ ಒಂದು ಬೆನಿಫಿಟ್, ಆ್ಯಡೆಡ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಒಂದು ಅರ್ಧ ಟೆರೆಸ್ ಆ ಸೈಡು ಅಥವಾ ಈ ಸೈಡು ಯಾವ್ದಾದ್ರು ಬೇಕಂದ್ರೆ ಫ್ರೀಯಾಗಿ ನಾವು ಹೆಂಚ್ ಹಾಕಿ ಕವರ್ ಮಾಡ್ಕೊಡ್ತೀವಿ ವಿತ್ ಮ್ಯಾಂಗ್ಳೂರ್ ಟೈಲ್ಸ್. ಅದು ಸಪ್ರೇಟ್ ಆಗಿ ಬರುತ್ತೆ ಇನ್ ಪಾರ್ಟ್ ಆಫ್ ದ ಡೀಲ್. ಅದನ್ನ ಫಿನಿಶ್ ಮಾಡಿಲ್ಲ, ಅದೊಂದು ಮಾಡ್ಕೊಟ್ಬಿಡ್ತೀವಿ. ಬಂದು ನೋಡಿ ವೀಕ್ಷಕರೇ, ನಿಮ್ಗೆ ಇಷ್ಟ ಆದ್ರೆ ನಮಗೆ ಮಾತಾಡಿ. ನಿಮ್ಗೆ ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಮಾಡಿ. ನಾವೇ ಓನರು, ಡೈರೆಕ್ಟ್ ಇದು ಪ್ರಾಪರ್ಟಿ, ಬೇರೆ ಯಾರು ಇಲ್ಲ ಇದಕ್ಕೆ. ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ಯು ವಿತ್ ವಾಟ್ ಎವರ್ ಯು ನೀಡ್, ಇನ್ಕ್ಲೂಡಿಂಗ್ ದ ಟ್ರಾನ್ಸ್ಫರ್ ಆಫ್ ಡಾಕ್ಯುಮೆಂಟ್ಸ್, ಈಚ್ ಅಂಡ್ ಎವ್ರಿಥಿಂಗ್. ವಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು. Thank you for your patience, and thank you for watching this video. Please like, share and subscribe for NR Property World. Thank you.